ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಒಂದು. ಹೆಸರು ಅನುಷ್ಕಾ, ಸ್ಥಳ ಹುಬ್ಬಳ್ಳಿ, ವಯಸ್ಸು 32 ವರ್ಷ ತುಂಬಿದೆ. ಉದ್ಯೋಗ ಸ್ವಂತ ವ್ಯಾಪಾರ ಮಾಡ್ತಾರೆ. ಮಕ್ಕಳು ಇಲ್ಲ. ಸ್ಥಿತಿ ವಿಚ್ಛೇದಿತೆ. ಮೈಬಣ್ಣ ಬಿಳಿ ಬಣ್ಣ. ಆಸ್ತಿ ಸ್ವಂತ ಮನೆ, ತೋಟ, ಸೈಟ್ಗಳು ಇವೆ. ಹವ್ಯಾಸ ಕಾದಂಬರಿ ಓದುವುದು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟಾಟಾ ಸಫಾರಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬದುಕಿನ ಕಥೆ. ಅವಳು ಮದುವೆಯಾಗಿದ್ದು ಪ್ರೀತಿಯಿಂದಲೇ. ಆದರೆ ದೈಹಿಕ ಸುಖ ಅನುಭವಿಸಿದ ಮೇಲೆ ಪ್ರೀತಿ ಕಾಣೆಯಾಯಿತು. ಅವನಿಗೆ ಅವಳ ಆತ್ಮಕ್ಕಿಂತ ಆಕೆಯ ಆಸ್ತಿಯ ಬೆಲೆ ಹೆಚ್ಚು ಅನಿಸಿತ್ತು. ಅವನಿಗೆ ಪ್ರೀತಿಯ ಭಾಷೆ ಗೊತ್ತಿರಲಿಲ್ಲ. ಎಲ್ಲವನ್ನ ಅರಿತ ಅನುಷ್ಕಾ ಒಂಟಿಯಾಗಿ ಬದುಕಲು ನಿರ್ಧಾರ ಮಾಡಿದಳು. ಅವಳ ಜೀವನಕ್ಕೆ ಅವಳೇ ಸಾರಥಿಯಾದಳು. ಜೀವನದ ಸಮಸ್ಯೆಗಳನ್ನ ಮೆಟ್ಟಿ ನಿಂತಳು. ಷರತ್ತುಗಳು ಹೀಗಿವೆ. ಆಸ್ತಿ ನೋಡಿ ಬರುವವರಿಗೆ ಬದುಕಲಿ ಜಾಗವಿಲ್ಲ. ನನಗೆ ಸಂತೋಷ ಬೇಕು ಅಷ್ಟೇ, ವ್ಯಾಮೋಹ ಬೇಡ. ನಿಜವಾದ ಪ್ರೀತಿಯ ತವಕದಲ್ಲಿ ಇದ್ದೇನೆ, ನಟನೆ ಬೇಡ. ಹಣದ ಶ್ರೀಮಂತಿಕೆ ಬೇಡ, ಮನಸ್ಸಿನ ಶ್ರೀಮಂತಿಕೆ ಬೇಕು. ಬಡವನಾದರೂ ಪರವಾಗಿಲ್ಲ, ಕನಸುಗಳನ್ನ ನನಸು ಮಾಡುವ ಹುಡುಗ ಬೇಕು. ನಾನು ಒಬ್ಬಳಾಗಿದ್ದೇನೆ, ಆದರೆ ಏಕಾಂಗಿ ಅಲ್ಲ. ನನ್ನ ಸ್ವಭಾವ ಇಷ್ಟ ಆದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಟಾಟಾ ಸಫಾರಿ ZX ಪ್ಲಸ್ 6S ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 16 ಲ್ಯಾಕ್ ಆಗಿರುತ್ತೆ. 2022ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 28,950 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಮೇ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1956 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2.0 ಲೀಟರ್ ಕ್ರಿಯೋಟೆಕ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 168 BHP ಮತ್ತೆ RPM ಬಂದು 3750 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟರ್ಕ್ ಬಂದು 350 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮ್ಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.